पुनस्ते प्राणायति परायक्ष्मगो समाविते आयुक्ताग्ने हविषादिशानामृतप्रतिभरणे धर्मस्वेते भद्रविणं व्यागतं तस्मै देवादिपुरमन्मयेन्द्र ब्रह्मणस्पतिः मंगलमूर्ति मौर्य श्रीमद् जगत प्रतिवर्ष कितना की आस्था
ವಂದೇ ಚರಣಾರವಿಂದೇ ವಂದನಾತ್ಮಸುಖಾಬೋಧೆ ಜನಸ್ಯೇಜಾಂಗಲಿಕಾಯ ಮಾನೆ ಸಂಸಾರಹಾರಮೋಹಶಾಂತ್ಯೈ ಸರ್ವಂ ನಮಸ್ಕಾರಾಮಿ. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಇಂಡಿಯಾ ನೂತನ ದೇವಸ್ಥಾನ ಲೋಕಾರ್ಪಣೆಗೊಂಡು ಬ್ರಹ್ಮಕಲಶೋತ್ಸವದಲ್ಲಿ ಶ್ರೀ ಸದ್ಗುರುಗಳು ವಿಶೇಷವಾಗಿ ಆಶೀರ್ವದಿಸಿ ಎಲ್ಲ ಕಾರ್ಯಕ್ಕೆ ಗುರುವಿನ ಆಶೀರ್ವಾದ ಇದೆ ಅಂತ ಸೂಚನೆ ಮಾಡಿದ ಪ್ರಕಾರ, ಯಾಕಂತ ಹೇಳಿದ್ರೆ ನಮ್ಮ ಕುಲಗುರುಗಳು ಹಾಗೂ ಈ ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ಕೂ ಮಾರ್ಗದರ್ಶಕರಾದಂತಹ ಶ್ರೀ ಶ್ರೀ ರಾಘವೇಶ್ವರಿ ಬಾಂಕಿಗಳ ಒಂದು ದಿವ್ಯ ಮಾರ್ಗದರ್ಶನ ಅನ್ನುವಂಥದ್ದು ಇವತ್ತು ಈ ಒಂದು ಕ್ಷೇತ್ರ ಈ ರೀತಿ ವ್ಯವಸ್ಥಿತ ರೀತಿಯಲ್ಲಿ ಮುಂದುವರ್ಕೊಂಡು ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸದ್ಗುರುಗಳು ಆಶೀರ್ವಚಿಸಿದಂತೆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಹತ್ತಿರದಲ್ಲಿ ಜಾಗದ ಕೊರತೆ ಇದೆ, ಇದ್ದ ಜಾಗದಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕನ್ನುವ ಒಂದು ಕೊರತೆ ನಮ್ಮಲ್ಲಿತ್ತು. ಆ ಕೊರತೆಯ ನೀಗುವಿಕೆ ಅನ್ನುವಂಥದ್ದು ಈಗ ಆಗಿದೆ. ಹೇಗಂತ ಹೇಳಿದ್ರೆ, ರಜತಮಯವಾದಂತಹ ರಥ ಪ್ರದಕ್ಷಿಣ್ಯವಾಗಿ ಬರ್ಬೇಕಂತಿದ್ರೆ ಒಳಗಡೆ ನವಗ್ರಹದ ಒಂದು ದೇವಸ್ಥಾನ ಒಳಗೆ ಇತ್ತು. ಅದು ಅಡ್ಡ ಆಗ್ತಾ ಇತ್ತು. ಯಾವ್ದಾದ್ರು ರೀತಿಯಲ್ಲಿ ಅದಕ್ಕೆ ಏನಾದ್ರೂ ಒಂದು ದಾರಿ ಸಿಗ್ತದೆ ಅಂತ ಶ್ರೀ ಸಂಸ್ಥಾನದವರ ಒಂದು ಪಾದಾರವಿಂದಕ್ಕೆ ಈ ವಿಷಯವನ್ನ ಅರಿಯಿದೆ. ಸದ್ಗುರುಗಳು ಆಗ ಮಾರ್ಗದರ್ಶನವನ್ನು ಮಾಡಿದರು. ಅತಿ ಶೀಘ್ರದಲ್ಲಿ ಅದಕ್ಕೆ ವ್ಯವಸ್ಥೆ ಆಗ್ತದೆ ಅಂತ. ಬಹುಶಃ ಗುರುಗಳ ಒಂದು ಪರಿಪೂರ್ಣ ಆಶೀರ್ವಾದ ಇವತ್ತು ಭವ್ಯವಾದ ನವಗ್ರಹ ದೇವಸ್ಥಾನ ಒಟ್ಟಿಗೆ ಕಾರಣ ಆಗಿದೆ ಎಂದು ತಪ್ಪಾಗಲಿಕ್ಕಿಲ್ಲ. 40 ವರ್ಷಗಳ ಸತತವಾದ ಹೋರಾಟ, ಆ ಒಂದು ಜಾಗ ಕ್ಷೇತ್ರಕ್ಕೆ ಬರಬೇಕು ಅಂತ ಹೀಗೆ ದೇವಸ್ಥಾನ ಆಗಿ ಶ್ರೀ ಸಂಸ್ಥಾನದವರು
ಆಶೀರ್ವಚಿಸಿ ಹೋದ ನಂತರದಲ್ಲಿ ಒಂದು 8 ತಿಂಗಳ ಒಳಗಾಗಿ ಆ ಒಂದು ಜಾಗ ನಮಗೆ ಸಿಕ್ಕಿ ಭವ್ಯವಾದ ನವಗ್ರಹ ಮಂದಿರ ಆಗಲಿಕ್ಕೆ ಕಾರಣ ಆಗಿದೆ. ಇವತ್ತು ಅದು ಲೋಕಾರ್ಪಣೆಗೊಂಡು ಸಾರ್ವಜನಿಕರಿಗೆ ನವಗ್ರಹದ ಒಂದು ಆಶೀರ್ವಚನ ಪ್ರಾಪ್ತಿಯಾಗಲಿಕ್ಕೆ ಕಾರಣವಾಗಿದೆ. ಈ ಒಂದು ಕಾರಣದಿಂದ ಶ್ರೀ ಈ ಕಾರ್ಯಕ್ಕೆ ಗುರುಗಳು ಕ್ಷೇತ್ರಕ್ಕೆ ಆಗಮಿಸಿ ದೇವಸ್ಥಾನವನ್ನ ಲೋಕಾರ್ಪಣೆಗೈದು ನವಗ್ರಹದ ಒಂದು ಪ್ರತಿಷ್ಠೆ ಹಾಗೂ ಪ್ರಮುಖ ಕಲಶಾಭಿಷೇಕವನ್ನ ನೆರವೇರಿಸಿ ನಮ್ಮನ್ನೆಲ್ಲ ಆಶೀರ್ವಚಿಸಲಿಕ್ಕಿದ್ದಾರೆ. ಶ್ರೀ ಗುರುಗಳನ್ನ ಈ ಸಭೆಯಲ್ಲಿ ಕ್ಷೇತ್ರದ ಪರವಾಗಿ ಆಶೀರ್ವಚಿಸಬೇಕಾಗಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನ ಸದ್ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾನೆ. ಗಗನದಲ್ಲಿ 9 ಗ್ರಹಗಳು ನಿರಂತರವಾಗಿ ಸಂಚಾರ ಮಾಡ್ತದೆ. ಆಕಾಶ ಕಾಯಗಳು ಎಷ್ಟು ಇರ್ಬೋದು, ಅವೆಲ್ಲ ಗ್ರಹಗಳಲ್ಲ. ಗ್ರಹ ಅಂದ್ರೆ ಯಾವುದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತದೋ ಅದು ಮಾತ್ರ. ಅಂಥವು ನಮ್ಮ ಪ್ರಾಚೀನ ಗುರುತಿಸಿದ್ದು 9. ಆಧುನಿಕ ವಿಜ್ಞಾನ ಸೂರ್ಯನನ್ನ ನಕ್ಷತ್ರ ಅಂತ ಕರೀತದೆ, ಚಂದ್ರನನ್ನ ಉಪಗ್ರಹ ಅಂತ ಕರೀತಾರೆ, ಹಾಗೆ ಉಳಿದವುಗಳನ್ನ ಗ್ರಹ ಅಂತ ಕರೀತಾರೆ. ಆ ಪರಿಭಾಷೆ ಬೇರೆ. ಗೃಹಾತಿ ಇತಿ ಗ್ರಹ, ಮನುಷ್ಯನ ಬದುಕಿನ ಮೇಲೆ ನೇರ ಪರಿಣಾಮ ಬೀಳ್ತಕ್ಕಂಥ ಆಕಾಶ ಕಾರ್ಯಗಳು. ಆ 9 ಗ್ರಹಗಳು ಅವು ನಿರಂತರ ಸಂಚಾರ ಮಾಡ್ತಾ ಇರ್ತವೆ. ಅವುಗಳ ಗತಿ ನಮ್ಮ ಜೀವನದ ಗತಿಯನ್ನ ನಿರೂಪಣೆ ಮಾಡ್ತಾರೆ. ಇದು ಭೂಗೋಳಕ್ಕೂ ಖಗೋಳಕ್ಕೂ ಇರುವಂತ ಸಂಬಂಧ. ಖಗೋಳ ಎಂಬುದು ಭೂಗೋಳಕ್ಕೆ ಹಿಡಿದ ಕನ್ನಡಿ. ನಮ್ಮ ಬದುಕನ್ನು ನಾವು ಆಕಾಶದಲ್ಲಿ ಕನ್ನಡಿ ಅಂತ ನೋಡ್ಬೋದು. ಹೇಗೆ ಅಂದ್ರೆ ಗ್ರಹಗಳ ಗತಿಯ ಮೂಲಕ ಅವುಗಳ ಗತಿ ನಮ್ಮ ಜೀವನದ ಗತಿಯನ್ನು ತಿಳಿಸಿಕೊಡುವಂಥದ್ದು. ಆಶ್ಚರ್ಯ ಅಂದ್ರೆ 9 ಗ್ರಹಗಳು 12 ರಾಶಿಗಳು, ಆಕಾಶದ 12 ಭಾಗಗಳು 12 ರಾಶಿಗಳು ಅಂತಂದ್ರೆ ಇದಿಷ್ಟರಲ್ಲಿ ಈ ಭೂಮಿಯಲ್ಲಿ ಎಷ್ಟು ಜನ ಹುಟ್ಟಿದಾರೋ, ಬದುಕಿ ಬಾಳಿದಾರೋ, ಹೋಗಿದಾರೋ, ಇದ್ದಾರೋ, ಮುಂದೆ ಹುಟ್ಟಲಿಕ್ಕಿದ್ದಾರೋ ಅಂಥವರೆಲ್ಲರ ಬದುಕಿನ ಗದಾಗತಿಗಳು ಗದಾರ್ಥವಾಗ್ತವೆ. ಎಲ್ಲವನ್ನು ಕೂಡ ತೋರಿಸಿಕೊಡ್ತದೆ. ಅವರವರಿಗೆ ಬೇರೆ ಬೇರೆ. ನಿಮ್ಗೆ ಗೊತ್ತಿದೆ, ಒಬ್ಬರ ಹಾಗೆ ಇನ್ನೊಬ್ಬರಿಲ್ಲ. ಒಬ್ಬರ ಬದುಕಿನಂತೆ ಮತ್ತೊಬ್ಬರ ಬದುಕಿಲ್ಲ. ತುಂಬಾ ವ್ಯತ್ಯಾಸ ಇದೆ. ಅವಳಿ ಜವಳಿಯಾಗಿ ಹುಟ್ಟಿದ್ರು ಕೂಡ ವ್ಯತ್ಯಾಸ ಇದೆ ಇಬ್ಬರ ಬದುಕಿನಲ್ಲಿ. ತುಂಬಾ ವಿಷಯಗಳು ಒಂದೇ ರೀತಿ ಇರ್ಬೋದು, ಆದ್ರೂ ಅನೇಕ ಸಂದರ್ಭದಲ್ಲಿ ವ್ಯತ್ಯಾಸ ಬರ್ತಾರೆ. ಎಲ್ಲರ ಹೆಬ್ಬೆರಳು ಒಂದೇ ರೀತಿ ಇಲ್ವಂತ, ಎಲ್ಲರ ಕಣ್ಣುಗಳು ಒಂದೇ ರೀತಿ ಇಲ್ವಂತ, ಪ್ರತಿಯೊಬ್ಬರ ಕಣ್ಣು ಕೂಡ ಬೇರೆ ರೀತಿ ಇದೆಯಂತೆ. ಹಾಗಿರುವಾಗ ಇಷ್ಟು ವೈವಿಧ್ಯವನ್ನ 9 ಗ್ರಹಗಳ ನಿರೂಪಣೆ ಮಾಡ್ತಾ ಇರೋದು ಒಂದು ಅದ್ಭುತ. ಅದು ಸೃಷ್ಟಿಯ ಅದ್ಭುತವೂ ಕೂಡ ಹೌದು, ಹಾಗೆ ನಮ್ಮ ಪ್ರಾಚೀನರ ಅದ್ಭುತ ಮೇಘೆ ಇದೆ. ಅವರನ್ನ ಕಂಡುಹಿಡಿದರು. ಇದರ ಮೂಲಕ ಜೀವನವನ್ನು ತಿಳ್ಕೊಳ್ಬಹುದು. ನಡೆದು ಹೋದ ಜೀವನ ಮಾತ್ರ ಅಲ್ಲ, ಮುಂದೆ ಬರ್ಲಿಕ್ಕೆ ಇರ್ತಕ್ಕಂಥ ಜೀವನವನ್ನು ಕೂಡ ತಿಳ್ಕೊಳ್ಬಹುದು ಎಂಬುದನ್ನು ಅವರು ಅರ್ಥ ಮಾಡಿಕೊಂಡ್ರು. ಇಂದಿಗೂ ಅದು ಸತ್ಯವಾಗಿ ಪರಿಣಮಿಸ್ತಾ ಇದೆ. ಎಷ್ಟೋ ಬಾರಿ ಗಮನಿಸುವಾಗ ಆಶ್ಚರ್ಯ ಅಂತ ಅನಿಸ್ತದೆ. ಯಥಾವತ್ತಾಗಿ ನಮ್ಮ ಬದುಕಿನಲ್ಲಿ ಏನಿದೆಯೋ ಅದನ್ನ ಈ ಗ್ರಹಗಳು ತೋರಿಸಿಕೊಡ್ತವೆ. ಗ್ರಹಗಳೇ ಕೊಡುವುದಲ್ಲ ಫಲವನ್ನ, ಗ್ರಹಗಳು ತೋರಿಸಿಕೊಡ್ತವೆ. ಈಗ ಗ್ರಹಗಳು ಫಲವನ್ನು ಕೊಡೋದಾದ್ರೆ ಈ ಶರೀರ ಮೇಲೆ ನಾವು ಬಹಳ ದ್ವೇಷ ಮಾಡಬೇಕಾಗ್ಬೇಕು. ಯಾಕಂದ್ರೆ ದುಃಖಂ ದಿನೇಶ ಆತ್ಮಜ ಅಂತ ಶರೀರಕ್ಕೆ ದುಃಖವನ್ನು ಕೊಡ್ತಕ್ಕಂಥವನು, ಕಷ್ಟವನ್ನು ಕೊಡ್ತಕ್ಕಂಥವನು. ಕಷ್ಟ ಕೊಡೋದು ಯಾರು ರಾಕ್ಷಸರಲ್ವಾ? ಈ ಗ್ರಹಗಳು ಆಗ ಅಂದ್ರೆ ಇದೆ, ಕಷ್ಟ ಕೊಡೋದಲ್ಲ, ಕಷ್ಟವನ್ನ ತೋರಿಸಿಕೊಡುವ ಮನುಷ್ಯನಿಗೆ ತುಂಬಾ ವ್ಯತ್ಯಾಸ ಇದೆ. ಕಷ್ಟ ಕೊಡುವವನು ಶತ್ರು, ತೋರಿಸಿಕೊಡುವವನು ಹಿತೈಷಿ, ತೋರಿಸಿಕೊಡುವವನು ಮಿತ್ರ. ನೋಡಿ, ಇಂಥ ತೊಂದರೆ ನಿಮಗೆ ಬರ್ಲಿಕ್ಕಿದೆ ಮುಂದೆ ಅಂತ ಯಾರಾದ್ರೂ ಬಂದ್ರೆ ಮುಂದಾಗಿ ಎಚ್ಚರಿಕೆ ಕೊಟ್ರೆ ಅವ್ನು ನಮ್ಗೆ ಹಿತೈಷಿ ಅಲ್ಲ. ಈ ಕಾರ್ಯವನ್ನ ಗ್ರಹಗಳು ಮಾಡುವಂಥದ್ದು. ಹಾಗಾಗಿ ಈ ಗ್ರಹಗಳ ಮೂಲಕವಾಗಿ ಬದುಕನ್ನು ತಿಳಿಬಹುದು, ಮತ್ತೆ ಗ್ರಹಗಳ ಮೂಲಕವೇ ಪರಿಹಾರವನ್ನು ಕಂಡುಕೊಳ್ಬಹುದು. ಈಗ ಎಲೆಗಳಿಗೆ ತೊಂದರೆ ಇದೆ, ಆದಿತ್ಯ ನದಿಯ ಪಠಣ ಮಾಡ್ತಾನೆ.
ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಿದ್ದ ಉಪಾಸನೆ ಮಾಡ್ತಾನೆ, ಆ ತೊಂದರೆ ಕಡಿಮೆ ಆಗ್ಬೋದು ಅದರಿಂದ. ಯಾಕಂದ್ರೆ ಎಲುಬಿಗೂ ಸೂರ್ಯನಿಗೂ ನೇರವಾಗಿ ಸಂಬಂಧ ಇದೆ. ನಮ್ಮ ಶರೀರದ ಅಸ್ಥಿಗಳಿಗೂ ಸೂರ್ಯನಿಗೂ ನೇರವಾದ ಸಂಬಂಧ ಇದೆ. ಬುಧನಿಗೂ ಚರ್ಮಕ್ಕೂ ನೇರವಾದ ಸಂಬಂಧ ಇದೆ. ಬುಧ ಗ್ರಹದ ಉಪಾಸನೆಯಿಂದ ಚರ್ಮದ ತೊಂದರೆ ಪರಿಹಾರ ಮಾಡ್ಕೊಳ್ಬಹುದು. ಅಥವಾ ನರಗಳ ತೊಂದರೆ ಇದೆ, ಸ್ನಾಯುಗಳ ತೊಂದರೆ ಇದೆ, ಶನಿಯ ಸೇವೆಯನ್ನು ಕಡಿಮೆ ಮಾಡ್ಕೊಳ್ಬಹುದು ಅದನ್ನ. ಅಂದ್ರೆ ಈ ಗ್ರಹಗಳ ಪ್ರತ್ಯಕ್ಷ ಉಪಾಸನೆಯ ಮೂಲಕವಾಗಿ ನಮ್ಮ ಜೀವನದ ಅನೇಕ ಏರುಪೇರುಗಳನ್ನ, ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಈ ಗ್ರಹಗಳು ಬೇರೆ ಬೇರೆ ಸಂಗತಿಗಳನ್ನ ಪ್ರತಿನಿಧಿಸ್ತವೆ. ಈಗ ಸೂರ್ಯ ಅಂದ್ರೆ ಸಿಂಹಾಸನ ರಾಜನನ್ನು ಪ್ರತಿನಿಧಿಸ್ತಾನೆ, ತಂದೆಯನ್ನು ಪ್ರತಿನಿಧಿಸ್ತಾನೆ. ಹೀಗೆ ಒಂದೊಂದು ಸಂಗತಿಗಳನ್ನು ಪ್ರತಿನಿಧಿಸೋದ್ರಿಂದ ಆಯಾ ವಿಷಯ ತೊಂದರೆಗಳು ಕಂಡು ಬಂದಾಗ ಆಯಾ ಗ್ರಹದ ಸೇವೆ ಮಾಡುವುದು, ಆಯಾ ಗ್ರಹದ ಪೂಜೆ ಮಾಡುವಂಥದ್ದು, ಆಯಾ ಗ್ರಹದ ಹೇಳಿದ ಮಂತ್ರಗಳ ಜಪ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು, ಹೋಮ ಮಾಡುವಂಥದ್ದು ಪರಿಹಾರವನ್ನ ಮಾಡಿಕೊಡ್ತದೆ. ಅದು ತುಂಬಾ ಸುಲಭದ ಪರಿಹಾರ. ಇಡೀ ಜೀವನದ ಸೂತ್ರ ಈ ಗ್ರಹಗಳ ಮೂಲಕ ನಮಗೆ ಸಿಗ್ತದೆ ಮತ್ತು ಪರಿಹಾರ ಕೂಡ ಸಿಗ್ತದೆ. ಹೀಗಾಗಿ ಗ್ರಹಗಳ ಮೂಲಕ ಜೀವನದ ಚಿಂತನೆ ಮಾಡುವ ಕ್ರಮ ಬೆಳೆದು ಬಂತು ನಮ್ಮಲ್ಲಿ. ಮಾತ್ರ ಅಲ್ಲ, ಗ್ರಹಗಳನ್ನ ಪೂಜೆ ಮಾಡುವ ಕ್ರಮ ಕೂಡ ಬೆಳೆದು ಬಂತು. ನವಗ್ರಹಗಳನ್ನ ಪರಿಪರಿಯಾಗಿ ಪೂಜೆ ಮಾಡ್ತಾರೆ ಅಂತ. ಈ ನವಗ್ರಹ ವಿಗ್ರಹ ಪ್ರತಿಷ್ಠೆ, ದೇವಸ್ಥಾನದ ಪ್ರತಿಷ್ಠೆ ಎನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಕಟ್ಕೊಳ್ಬ. ಈ ನವಗ್ರಹಗಳನ್ನ ಇಟ್ಕೊಂಡು ಜೀವನದ ಎಲ್ಲ ಸಮಸ್ಯೆಗೂ ಪರಿಹಾರ ಕಟ್ಕೊಳ್ಬೋದಲ್ಲ. ಹಾಗಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕೂಡ ಪ್ರತ್ಯೇಕವಾಗಿ ಒಂದು ನವಗ್ರಹ ದೇವಸ್ಥಾನ ಅಂತ ಇತ್ತೀಚೆಗೆ ಅದನ್ನು ಮಾಡುವಂತ ವಾಡಿಕೆ ಬೆಳೆದು ಬಂದಿದೆ. ತಪ್ಪೇನಲ್ಲ, ಯಾಕೆಂದ್ರೆ ಅನುಭವ ವೇದ್ಯ, ಅನುಭವದ ಮೂಲಕ ನಾವು ಕಂಡುಕೊಳ್ಬಹುದು. ಈ ಗ್ರಹಗಳು ಒಂದು ಪರಿಣಾಮ ಬೀರೋದು ಹೋದು, ಸೂಚನೆ ಕೊಡೋದು ಹೋದು, ಗ್ರಹಗಳ ಮೂಲಕವಾಗಿ ಬಂದ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದನ್ನ ಕೇವಲ ಪುಸ್ತಕದ ಬದನೆಕಾಯಿ ಹಾಗೆ ಅಲ್ಲ, ಅನುಭವದ ಮೂಲಕವಾಗಿ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಗ್ರಹಚಾರದ ಪರಿಹಾರಕ್ಕೆ ಗ್ರಹಗಳ ಉಪಾಸನೆ ನಮ್ಮಲ್ಲಿ ಆ ಶಬ್ದ ವಾಡಿಕೆ ಬಂದಿದೆ. ಅದು ಏನು ಗ್ರಹಚಾರ ಎನ್ನುವ ವಾಕ್ಯ ಬಳಸ್ತೀವಿ ನಾವು. ಹೀಗಾಯ್ತು, ಏನು ಗ್ರಹಚಾರವು ಅಂತ. ಗ್ರಹಗಳ ಚಾರ ಗತಿ ಹೀಗೆ ಮಾಡಿಸ್ತು, ಇಂಥ ಸಂದರ್ಭವನ್ನ ನಮ್ಗೆ ಏರ್ಪಡಿಸ್ತು ಅಂತ. ಮತ್ತೇನ್ ಮಾಡ್ತೀವಿ, ಅಲ್ಲೇ ಹೋಗುವ ಅಂತ. ಯಾವ ಗ್ರಹಗಳ ಚಲನೆಯಿಂದಾಗಿ ನಮಗೆ ಸಮಸ್ಯೆಗಳು ಬಂತು ಅಲ್ಲೇ ಹೋಗಿ ಪರಿಹಾರ ಕಂಡುಕೊಳ್ಳುವ ಅಂತ. ಹೀಗಾಗಿ ಈ ನವಗ್ರಹಗಳನ್ನ ಹೋಮದ ಮೂಲಕ ಮಾತ್ರ ಅಲ್ಲ, ವಿಗ್ರಹದ ಮೂಲಕವಾಗಿ ಪ್ರತಿಷ್ಠೆ ಮಾಡಿ ಸೇವೆ ಮಾಡ್ತಕ್ಕಂಥ ಪದ್ಧತಿ ಬಂತು. ಇವತ್ತು ಆ ರೀತಿಯಲ್ಲಿ ಗಣಪತಿಯ ಸನ್ನಿಧಿಯಲ್ಲಿ, ನಮ್ಮ ಹಟ್ಟಿಯಲ್ಲಿ ಗಣಪತಿಯ ಸನ್ನಿಧಿಯಲ್ಲಿ ನವಗ್ರಹ ದೇವಸ್ಥಾನವನ್ನ ಇಲ್ಲಿ ಒಂದು ನವಗ್ರಹಗಳ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ತದಂಗವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಕಳೆದ ಹಿಂದೆ ಬಂದ ಸಮಯದಲ್ಲಿ ಅನೇಕ ದೇವತೆಗಳ ಪ್ರೀತಿಗೆ ಹೋಮ ಹವನಗಳು ಇಲ್ಲಿ ನಡೆದಿದ್ದಾವೆ. ತುಂಬಾ ಒಂದು ವಿಶೇಷವಾಗಿರುವಂತಹ ಸಂದರ್ಭ. ನೀವು ಯಾರು ಭಾಗಿಯಾಗಿದ್ದೀರೋ ನಿಮ್ಮದೆಲ್ಲ ಗ್ರಹಚಾರ ಪರಿಹಾರ ಆಗಲಿ ನಾವು ಹಾರೈಸುವಂತದ್ದು. ಹಾಗೆ ದೇವಸ್ಥಾನವೂ ಕೂಡ, ಒಂದು ದೇವಸ್ಥಾನಕ್ಕೂ ಕೂಡ ಒಂದು ಏಳು ಬೀಳು ಇರ್ತದೆ. ಒಳ್ಳೆ ಕಾಲ ಅಥವಾ ಕಷ್ಟದ ಕಾಲ, ಸಂದಿಗ್ಧ ಕಾಲ ಅಂತ ಇರ್ತದೆ, ಸಮಸ್ಯೆಗಳಿರ್ತವೆ. ಎಲ್ಲರ ಸಮಸ್ಯೆ ದೇವಸ್ಥಾನ ಪರಿಹಾರ ಮಾಡಿಕೊಡ್ತದೆ, ಹೌದು. ಆದ್ರೆ ದೇವಸ್ಥಾನಕ್ಕೂ ಸಮಸ್ಯೆಗಳಿರ್ತವೆ. ನಾವು ಹಾರೈಸೋದೇನೆಂದ್ರೆ ಅಂತ ಎಲ್ಲ ಎಡರ ತೊಡಕುಗಳು ಎಲ್ಲ ಈ ನವಗ್ರಹಗಳ ಅನುಗ್ರಹದಿಂದ ಪರಿಹಾರವಾಗಲಿ. ದೇವಸ್ಥಾನವು ಮುಂದೆ ಬರುವ ದಿನಗಳಲ್ಲಿ ಎತ್ತರಕ್ಕೆ, ಬಹಳ ಎತ್ತರಕ್ಕೆ ಏರುವಂತೆ ಆಗಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಇತ್ತೀಚೆಗಷ್ಟೇ ಹೊಸ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿದೆ. ನಾವೇ ಬಂದು ಆ ಕಾರ್ಯಕ್ರಮವನ್ನ ನೆರವೇರಿಸಿದ್ವು. ಅದಾಗಿ ಅಲ್ಪ ಕಾಲದಲ್ಲಿಯೇ ಈ ಕಾರ್ಯಕ್ರಮ ಓದುವಂತ ಅವಕಾಶ ಒದಗಿ ಬಂತು. ಈಗ ರಾಮಚಂದ್ರ ಭಟ್ರ ಕಾಲದಿಂದ ಪ್ರತೀಕ್ಷೆ ಮಾಡ್ತಾ ಇದ್ದಂತ ಭೂಮಿ ಅದು ಒದಗಿ ಬಂತು. ಅಲ್ಲಿ ದೇವರ ಕಾರ್ಯವೇ ಒಂದು ನಡೆಯುವಂತೆ ಆಗಿ, ಒಂದು ನವಗ್ರಹಗಳ ಸನ್ನಿಧಿ ಅಲ್ಲಿ ಸ್ಥಾಪನೆ ಆಗುವಂತೆ ಆಗಿರುವಂತದ್ದು. ಗಣಪತಿಯ ದಾರಿ ಮಾಡಿದಂತ ಅರ್ಥ ಅದಕ್ಕೆ. ಅವನ ಕೆಲಸ ಆಗ್ತಾ ಇದ್ದಾಗೆ ಮುಂದಿನ ದಾರಿಯನ್ನು ಗಣಪತಿ ಮಾಡಿಕೊಟ್ಟಿದ ಅಂತ ಅದಕ್ಕೆ ಅರ್ಥ. ಹಾಗಾಗಿ ಆ ರೀತಿಯಲ್ಲಿ ಗಣಪತಿಯದ್ದು ಮತ್ತು ಗ್ರಹಗಳದ್ದು ಉಪಾಸನೆ ಒಟ್ಟಿಗೆ ನಡೆಯುವಂತ ಅವಕಾಶ ಇಲ್ಲಿ ಏರ್ಪಟ್ಟಿದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ಗಣಪತಿ ಕೂಡ ಒಂದು ಅದ್ಭುತವಾಗಿರುವ ದೇವತೆ. ಅದು ಆ ಗಣಪತಿಯ ಶಕ್ತಿ ಕಲ್ಪನಾತೀತ. ಗಣಪತಿ ಯಾರಿಗೆ ಬೇಡ ಅಂತ ಇಲ್ಲ. ಯಾಕೆಂದ್ರೆ ವಿಘ್ನ ಇಲ್ಲದ ಬದುಕೆ ಇಲ್ಲ. ಎಲ್ಲರ ಜೀವನದಲ್ಲಿ ವಿಘ್ನ ಇದೆ. ಅವನು ಶೈವ ಇರ್ಬೋದು, ಗಾಢಮತ ಇರ್ಬೋದು, ಅವನು ವೈಷ್ಣವ ಇರ್ಬೋದು, ಅಥವಾ ಶಕ್ತಿ ಉಪಾಸನೆ ಮಾಡ್ತಾ ಇರ್ಬೋದು. ವಿಘ್ನ ಇದ್ದೇ ಇರೋದು ಯಾರ ಜೀವನದಲ್ಲಿ. ವಿಘ್ನ ಪರಿಹಾರಕ್ಕೆ ಗಣಪತಿಯ ಬಳಿಯೇ ಬರ್ಬೇಕಾಗ್ತದೆ.
ಗಣಪತಿಯೇ ಪರಿಹಾರ ಮಾಡ್ಕೊಡ್ಬೇಕಾಗ್ತದೆ. ಹಾಗಾಗಿ ಎಲ್ಲರಿಗೂ ಸಲ್ಲುವ ದೇವರು, ಎಲ್ಲರಿಗೂ ಅಂತ ಎಲ್ಲರಿಗೂ ಸಲ್ಲುವಂತ ದೇವರು ಗಣಪತಿ. ಉಜ್ಜಯಿನಿ ಗಣಪತಿ ತುಂಬಾ ವಿಶೇಷ, ಅದ್ಭುತವಾಗಿರುವಂತಹ ಚೈತನ್ಯ ಸಾಧ್ಯತೆ ಇರ್ತಕ್ಕಂಥ ಗಣಪತಿ. ನಮ್ಮ ಆಶೀರ್ವಾದ ಎಲ್ಲರಿಗೂ ಇರಲಿ ನಾವು ಈ ಸಮಯದಲ್ಲಿ ಕ್ಷೇತ್ರ ತುಂಬಾ ಬೆಳೀಲಿಕ್ಕೆ ನಿಮ್ಮೆಲ್ಲರ ಬದುಕು ಸಂಸ್ಥಾನ ಮಾಡಿಕೊಡ್ಲಿ. ಗಣಪತಿ ವಿಘ್ನ ಕರ್ತನೋ ಅಂತ ವಿಘ್ನ ಹರ್ತನೋ ಹೌದು. ನಿಮ್ಮೆಲ್ಲರ ಬದುಕಿನ ವಿಘ್ನಗಳನ್ನ ಗಣಪತಿ ಕಡೀಲಿ. ಗ್ರಹಗಳು ಗ್ರಹಚಾರಗಳಿಗೆ ಇವರಾಗಿ ಹಾರೈಸಿ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿ ತುಂಬಾ ನಮ್ಗೆ ಸಂತೋಷ ಆಗಿದೆ. ಇನ್ನಷ್ಟು ಮತ್ತಷ್ಟು ಮುಂದೆ ಬರುವ ದಿನಗಳಲ್ಲಿ ಅಭಿವೃದ್ಧಿ ಆಗಲಿ. ರಾಮಚಂದ್ರ ಭಟ್ರ ಅವರ ತಪಸ್ಸು, ಅವರ ಕನಸುಗಳು ಅದೆಲ್ಲ ಫಲ ಕೊಡ್ತಾ ಇರ್ತಕ್ಕಂಥ ಸಂದರ್ಭ. ಈ ಬಾಲಚಂದ್ರ ಭಟ್ರು ಅದನ್ನ ಸಮರ್ಥವಾಗಿ ಇತ್ತೀಚಿನ ದಿನಗಳಲ್ಲಿ ಮುನ್ನಡೆಸ್ತಾ ಇರೋದನ್ನ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಮುಂದೆ ಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಾಧನೆ ಕ್ಷೇತ್ರದಲ್ಲಿ ಆಗಲಿ. ಎಂದಿಗೂ ರಾಮಚಂದ್ರಾಪುರ ಮಠದ ಆಶೀರ್ವಾದ ಮತ್ತು ಮಾರ್ಗದರ್ಶನ ಈ ಕ್ಷೇತ್ರಕ್ಕೆ ಯಾವತ್ ಕಾಲ, ಅದು ಹಿಂದೆ ಇರ್ಬೋದು, ಈಗ ಇರ್ಬೋದು, ಮುಂದೆ ಇರ್ಬೋದು, ಯಾವತ್ ಕಾಲದಲ್ಲಿ ಕೂಡ ಸಂಸ್ಥಾನ ಈ ಕ್ಷೇತ್ರದ ಜೊತೆಗೆ ಯಾವತ್ತೂ ಇದೆ. ಈ ಕುಟುಂಬದ ಜೊತೆಗೆ ಸದಾ ಕಾಲ ಎಡೆಬಿಡದೆ ಇದೆ. ಎಲ್ಲ ಕಷ್ಟಗಳಿಗೂ ಜೊತೆಯಲ್ಲಿ ನಾವಿದ್ದೇವೆ. ಮತ್ತೆ ಯಾವ ಶ್ರೇಯಸ್ ಆಗಬೇಕು ಅಂದ್ರೂ ಕೂಡ ಅದಕ್ಕೆ ಪೀಠದ ಆಶೀರ್ವಾದ ಇದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಹೇಳ್ತೇವೆ. ಎಲ್ಲರಿಗೂ ಒಳ್ಳೆದಾಗ್ಲಿ. ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ಶುಭವನ್ನ, ಇನ್ನಷ್ಟು ಬೆಳಕನ್ನ ಕಾಣೋಣ. ಗ್ರಹಚಾರಗಳು ಪರಿಹಾರವಾದ, ವಿಘ್ನಗಳು ಇಲ್ಲವಾದ ಸ್ಥಿತಿಯ ಬದುಕನ್ನ ನಾವೆಲ್ಲ ಕಾಣೋಣ. ಎಲ್ಲರಿಗೂ ಕ್ಷೇಮವಾಗಲಿ ಅಂತ ಪಣ ಇರ್ತದೆ. ಹರೇ ರಾಮ.